ಆಲ್ಮೋಸ್ಟು ನಾವು ಈ ಪೀಕ್ ಎಂಡಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಬರೋ ಜಾಗದಲ್ಲಿ ನಾವು ತೋರಿಸಿದ್ವಿ ಆ ಪ್ರದೇಶದಲ್ಲಿ ಎರಡು ಕರಡೆ ಮತ್ತು ಒಂದು 5-6 ಕಾಡ್ಕೋಣ ಇದ್ವು. ಮತ್ತು ಆ ಟೈಮಲ್ಲಿ ವೀಡಿಯೋ ಬೇಡ ಅಂತ ಸುಮ್ಮನೆ ಹೆಂಗೆ ಬಂದ್ವಿ. ಬಟ್ಟು ತುಂಬ ಚೆನ್ನಾಗಿದೆ ವ್ಯೂ ಅಂತ. ಹಾಂ, ನೀನು ಸನ್ರೈಸ್ ಆಗಿಲ್ಲ, ವೇಟ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟು ನೀನು ಪೀಕಿಗೆ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಮರಾಠಿ ಗುಡ್ಡ ಅಂತಾರೆ ಈ ಕಡೆ, ಮತ್ತು ಇಲ್ಲಿ ಅಂಬರ್ ಗುಡ್ಡ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಪ್ಲೇಸ್ ಬಂದ್ಬಿಟ್ಟು ಹೀಗಿದೆ. ವ್ಯೂಸ್ ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇಲ್ಲಿ ಲಾಸ್ಟ್ ಟಿಪ್ ಪಾಯಿಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು ಟಿಪ್ ಪಾಯಿಂಟಲ್ಲಿದ್ದೀವಿ. ಆ್ಯಕ್ಚುಲಿ ಬರೋ ಟೈಮಲ್ಲಿ ತೋರಿಸ್ತೀವಲ್ಲ ಆ ಪ್ರದೇಶದಲ್ಲಿ. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು ಈಗ 6:10 ಆಗಿದೆ. ಆ್ಯಕ್ಚುಲಿ ನಾವು ಇನ್ನೂ ಸನ್ರೈಸ್ ಆಗಿಲ್ಲ, ಸನ್ರೈಸಿಗೆ ವೇಟ್ ಮಾಡ್ತಿದ್ವಿ. ಆ್ಯಕ್ಚುಲಿ ಸನ್ರೈಸ್ ಆಗ್ತಾಯಿದೆ. ಬಟ್ ಇಲ್ಲಿ ಬರೋ ಪ್ಲೇಸು ಹೇಗಿದೆ ಅಂದರೆ ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಪ್ಲೇಸ್ ಬಂದ್ಬಿಟ್ಟು ಇದು ಬರುತ್ತೆ, ಯಾವುದಂದರೆ ಕೊಡ್ಚದ್ರೆ ಗುಡ್ಡ ಬರುತ್ತೆ. ಇದೆಲ್ಲ ಪ್ಲೇಸೆಲ್ಲ ಬಂದ್ಬಿಟ್ಟು ಸಿಗೊಂದು ಬ್ಯಾಕ್ ವಾಟರ್ ಪ್ಲೇಸ್ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ನಾವು ಹಿಲ್ ಸ್ಟೇಷನಲ್ಲಿದ್ದೀವಿ. ಇಲ್ಲಿ ಬರೋಕ್ಕಾರೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಹೇಳಿದ್ರು, 1-2 ಕರಡಿಗೆ ತೋರಿಸಿದ್ರು, ಒಂದು 5-6 ಕಾಡ್ಕೋಡಕ್ಕೆ ತೋರಿಸಿದ್ರು. ಆ್ಯಕ್ಚುಲಿ ಕೇಳಿದೆ, ನೀವು ಇಲ್ಲಿ ಬಂದಾಗ ಹುಲಿನೂ ಇದಾವಂತೆ. ಕೇಳ್ದೆ ಭಯ ಆಗಲ್ಲ ಅಂತ ಕೇಳಿದೆ. ಅವ್ರು ಏನಂತಾರೆ ನೋಡಿ, ಹೇಳ್ರಿ. ಕರಡಿನೂ ಇದೆ, ಕಾಡ್ಕೋಣ ಇದೆ, ಚಿರತೆ ಇದೆ, ಎಲ್ಲ ರೀತಿ ಪ್ರಾಣಿಗಳಿದೆ. ಬಟ್ ನಾವು ಎಷ್ಟು ಜಾಗೃತಿ ಇರ್ತೀವೋ ಅಷ್ಟಡಿಲ್ಲ. ಬಟ್ ಯಾವುದೇ ರೀತಿ ಅಪಾಯ ಇಲ್ಲ. ನಾವು ಪ್ರಾಣಿಗಳಿಗೆ ಯಾವುದೇ ರೀತಿ ಉಪದ್ರ ಮಾಡದಿರುತ್ತೆ, ಅವು ಅವ್ರ ಪಾಡಿಗೆ ಅವು ಹೋಗ್ತೇವೆ, ದೂರದಿಂದ ನೋಡ್ಕೊಂಡು ಸುಮ್ಮನೆ ಇದ್ರೆ ಆಯ್ತು. ಆ್ಯಕ್ಚುಲಿ ಸನ್ರೈಸ್ ಆಗ್ತಾಯಿದೆ, ನಿಮಗೆಲ್ಲ ಕಾಣ್ತಿದೆ. ಓಕೆ, ಆರಾಮ್ ಬರ್ಬೋದು ಟ್ರೆಕ್ಕಿಂಗ್ ಮಾಡೋಕ್ಕೆ. ಆ್ಯಕ್ಚುಲಿ ಈ ಮರಾಠಿ ಅದೇ ಅಂಬರ್ ಗುಡ್ಡ ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ಅಲ್ಲಿ ಸನ್ರೈಸ್ ಆಗ್ತಾಯಿದೆ. ಎಲ್ಲ ವೇಟ್ ಮಾಡ್ತಿದ್ವಿ. ಓಕೆ, ಸೊ 6:25 ಸನ್ರೈಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ಆ ಕಡೆ ಆ್ಯಕ್ಚುಲಿ ಆ ಗುಡ್ಡ ಬಂದ್ಬಿಟ್ಟು ಕೊಡ್ಚದ್ರೆ ಬೆಟ್ಟ ಬಂದು ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಶರಾವತಿ ಹಿನ್ನೀರು ಪ್ರದೇಶ. ಆಲ್ಮೋಸ್ಟ್ ಎಲ್ಲ ಮುಳುಗಡೆ ಆಗಿದೆಯಲ್ಲ ಆ ಪ್ರದೇಶ. ಅಲ್ಲಿನೂ ಹಾಗೆ ಮಿಸ್ಟ್ ಹಾಗೆ ಕಾಣ್ತಿದೆ. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಈ ಕಡೆಲ್ಲ ಬಂದ್ಬಿಟ್ಟು ಇಲ್ಲ ಹಾರಿಗೆ ಕಟ್ಟಿನಕಾರ ಅಂತ ಬರುತ್ತೆ ಆ ಪ್ರದೇಶ. ಈ ಕಡೆ ಗುಡ್ಡ ಇದೆ, ಅದು ಬಂದ್ಬಿಟ್ಟು ಫುಲ್ ಹಿಲ್ ಸ್ಟೇಷನ್ ಇದೆ. ಇದೆಲ್ಲ ಫುಲ್ ಸರೌಂಡಿಂಗ್, ಈ ಗುಡ್ಡದಿಂದ ಆ ಗುಡ್ಡ ಫುಲ್ ಕನೆಕ್ಟಿವಿಟಿ ಇದೆ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಸನ್ರೈಸ್ ಫುಲ್ ಆದಮೇಲೆ ಆ್ಯಕ್ಚುಲಿ ಅಷ್ಟು ಕ್ಲಿಯರಾಗಿ ಕಾಣುತ್ತೆ. ಅಲ್ಲಿ ತನಕ ಹಾಗೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಆಯಿತು ಸನ್ರೈಸು. ನೀನು ಆ ಕಡೆ ಮಿಸ್ಟ್ ಕ್ಲಿಯರ್ ಆಗಿಲ್ಲ. ಅಕಸ್ಮಾತ್ ಫುಲ್ ಕ್ಲಿಯರ್ ಆದಾಗ ಆಲ್ಮೋಸ್ಟ್ ಬ್ಯಾಕ್ ವಾಟ್ರಲ್ಲಿ ನೀರೇನಿದೆ ಅದು ಅಷ್ಟು ಫುಲ್ ಕಾಣುತ್ತೆ. ಆಲ್ಮೋಸ್ಟು ನಾವು ಫುಲ್ ಪೀಕ್ ಪಾಯಿಂಟಲ್ಲಿದ್ದೀವಿ. ನಿಮ್ಗೆ ಆಗಲೇ ಹೇಳ್ದಂಗೆ ಆ ಪಾಯಿಂಟ್ ಬಂದ್ಬಿಟ್ಟು ಕೊಡ್ಚದ್ರದ್ದು ಲಾಸ್ಟ್ ಪಾಯಿಂಟು. ನಿಮಗೆ ಮತ್ತೊಂದು ಪಾಯಿಂಟ್ ತೋರಿಸ್ತೀನಿ. ಆಗಲೇ ಫಸ್ಟ್ ಸ್ಟಾರ್ಟಿಂಗ್ ಇದ್ದೀವಲ್ಲ, ಅಲ್ಲಿಂದ ಸನ್ರೈಸ್ ತೋರಿಸಿದ್ನಲ್ಲ, ಆ ಪಾಯಿಂಟ್ ಎಲ್ಲಿತ್ತು ಅಂತ ನಿಮಗೆ ಹೇಳ್ತೀನಿ ರೀ. ಆ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿಂದನೇ ನಿಮಗೆ ಅಲ್ಲಿ ಬೆಳಗ್ಗೆ ಸನ್ರೈಸ್ ಆಯ್ತಲ್ಲ, ಆ ಪಾಯಿಂಟಿಂದ ನಾವು ನೋಡಿದ್ದು. ಆ ಪಾಯಿಂಟ್ ಫುಲ್ ಮಿಸ್ಟಾರ್ ಕಾಣ್ತಿದ್ದಲ್ಲ, ಆ ಪಾಯಿಂಟ್ ಅಷ್ಟು ಶರಾವತಿ ಮುಳುಗಡೆ ಹಿನ್ನೀರು ಪ್ರದೇಶ. ಸೊ ಅಲ್ಲಿಂದ ಫುಲ್ ಸ್ಟೀಪ್ ಆಗಿದೆ. ಇಲ್ಲಿ ಬಂದಾಗ ಇಲ್ಲೊಂದು ಕೆಳಗಡೆ ಮೈನಿಂಗ್ ನಡೀತಿದೆ. ಆಮೇಲೆ ಅದ್ರ ವೀಡಿಯೋನ ನಿಮಗೆ ಫೋಟೋ ತೋರಿಸ್ತೀನಿ. ಇಲ್ಲಿಗೆ ಆ ಪ್ರದೇಶದಲ್ಲಿ ಒಂದು ದೇವರು ಅಂತ ಕ್ಷೇತ್ರಪಾಲಕ ಅಂತ ದೇವ್ರು ಮಾಡಿದ್ದಾರೆ. ಈ ಕೆಳಗಡೆ ಒಂದು ವ್ಯೂ ನೋಡೋದಾದರೆ ಈ ಥರ ಕಾಣುತ್ತೆ. ಯಾವುದ್ರ ಕೊಲ್ಲೂರು ಯಾವುದ್ರ ಆ ಗುಡ್ಡ ಇದೆಯಲ್ಲ, ಗುಡ್ಡದಿಂದ ಆಚೆ ಪ್ರದೇಶ ಬಂದ್ಬಿಟ್ಟು ಕೊಲ್ಲೂರು ಬಂದ್ಬಿಡುತ್ತೆ. ಕೊಲ್ಲೂರು ಇಲ್ಲಿ ಕೆಳಗಡೆ ಯಾವುದು ಓನ್ ಇದಾಗ್ತಿತ್ತು, ಮ್ಯಾಗ್ನೀಸಾ ಯಾವುದು? ಹಾಂ ಕಬ್ಬಿಣ. ಕೆಳಗಡೆ ಒಂದು ಮೈನಿಂಗ್ ನಡೀತಿದ್ದಂತೆ ಕಬ್ಬಿಣ. ಈಗ ಹೇಳಿದೀವಲ್ಲ, ಇವಷ್ಟು ಗುಡ್ಡ ಕನೆಕ್ಟ್ ಆಗುತ್ತಂತ. ಈ ಗುಡ್ಡದಿಂದ ಅಪ್ ಟು ಲಾಸ್ಟ್ ಗುಡ್ಡ ತನಕ ಕನೆಕ್ಟ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ಕಟ್ಟಿಂಗ್ ಕಾರ್ ಬಂದ್ಬಿಡುತ್ತೆ. ಈ ರಸ್ತೆ ನೋಡ್ತಿದ್ರಲ್ಲ, ಇದೆ ಅಂಬರ್ ಗುಡ್ಡಕ್ಕೆ ಹೋಗ್ತೀವಲ್ಲ, ಅದು ರಿಟರ್ನ್ ಹೋಗೋ ರಸ್ತೆ ಬಂದ್ಬಿಟ್ಟು ಫುಲ್ ಜಿಗ್ಜಾಗಲ್ಲಿದೆ.